ಶ್ರೀ ಗುರುಭ್ಯೋ ನಮಃ. ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಹರೇ ಶ್ರೀನಿವಾಸ. ಶ್ರೀ ಗುರು ರಾಘವೇಂದ್ರಾಯ ನಮಃ. ಶ್ರೀ ಸತ್ಯಾತ್ಮತೀರ್ಥ ಗುರುಭ್ಯೋ ನಮಃ. ಶ್ರೀ ಜಗನ್ನಾಥದಾಸ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ನಾವು ನಾಮಸ್ಮರಣ ಸಂಧಿಯ ಸಾರವನ್ನು ನೋಡ್ತಾ ಇದ್ದೀವಿ. ಪ್ರತಿಯೊಂದು ನುಡಿಯದು ಅರ್ಥವನ್ನು ಹೇಳ್ತಾ ಇದ್ದೇನೆ. ಯಾವ ವಿಷಯನೂ ಬಿಡಲಾರದೆ ಸರಿಯಾಗಿ ಪೂರ್ತಿ ಅರ್ಥವನ್ನು ಹೇಳ್ತಾ ಇದ್ದೇನೆ. ಈಗ ನಿನ್ನೆ 29ನೇ ನುಡಿ ಮುಗೀತು. ಇವತ್ತು 30ನೇ ನುಡಿ. ಹೊರಟು ಬುದ್ಧಿಯ ಬಿಟ್ಟು ಲೌಕಿಕ ಹರಟೆಗಳ ನೀಡಾಡಿ ಕಾಂಚನ ಪರಟ ಲೋಷ್ಟ ಆದಿಗಳು ಸಮವೆಂದು ಅರಿತು ನಿತ್ಯದಲ್ಲಿ. ಹೊರಟಿ ಬುದ್ಧಿ ಅಂತಂದರೆ ಶಾಸ್ತ್ರ ವಿರುದ್ಧವಾದಂಥದ್ದು ಬುದ್ಧಿಯನ್ನು ಬಿಡುವು. ಯಾವುದು ವಿಹಿತ ಕರ್ಮ ಇದೆ, ಯಾವುದು ಅವಿಹಿತ ಇದೆ, ಇದು ಸರಿಯಾಗಿ ತಿಳ್ಕೋಬೇಕು. ಅದ್ರ ಬಗ್ಗೆ ದುರ್ಗ್ರಹ ಇರಬಾರ್ದು. ಅಂದರೆ ಈಗ ನಮ್ಮ ಶಾಸ್ತ್ರದಲ್ಲಿ ಮಡಿಗೆ ಬಹಳಷ್ಟು ಮದುತ್ತಿದೆ. ಅದರೊಳಗೆ ಏನದ, ಅದ್ರೊಳಗೇನು ಅರ್ಥ ಇಲ್ಲ ಅಂತ ಹೀಗೆ ದುರಾಗ್ರಹ ಮಾಡಿಕ ನಾವು ಮಾಡ್ತಿರಂಗಿಲ್ಲ. ನಾವು ಮಡಿ ಮಾಡೋಂಗಿಲ್ಲ, ಅದಕ್ಕೆ ಮಾಡೋರು ಬೈಕೊಳ್ಳೋದು. ಆ ರೀತಿಯಾಗಿ ಮಾಡಬಾರ್ದು. ದುರಾಗ್ರಹ ಇರಬಾರ್ದು. ಅಂದರೆ ನಾವು ತಪ್ಪು ಮಾಡಿದ್ರೂ ಅದೇ ಸರಿ ಅಂತ ನಾವು ಸಾಧಿಸಬಾರದು. ಅಂಥದ್ದು ಬುದ್ಧಿಯನ್ನು ಬಿಟ್ಟು ಲೌಕಿಕ ಹರಟೆಗಳ ನೀಡಾಡಿ. ಅಂದರೆ ಲೌಕಿಕ ಹರಟೆ ಅಂತಂದರೆ ಇದು ಕೆತ್ತೆ ಬಜ್ಜಿ ಕಾರ್ಬಾರ ಅಂತ ಹೇಳ್ತೇವೆ. ಬಿಜಾಪುರ ಕಡೆ ಹೇಳ್ತೇವೆ ಊರು ಉಸಾಬ್ರಿ ಅಂತ ಹೇಳ್ತೀವಿ. ಇನ್ನು ಇನ್ನೊಬ್ಬರು ಹೇಗಿದ್ದಾರೆ, ಹೇಗಿದ್ದಾರೆ, ಯಾಕಿದ್ದಾರೆ ಅದರ ಬಗ್ಗೆ ಚರ್ಚೆ ಮಾಡಿ ನಮ್ಮದು ಎಲ್ಲ ಸಮಯ ವ್ಯರ್ಥ ಮಾಡುವಕ್ಕಿಂತ ಅದನ್ನು ಆ ವಿಷಯವನ್ನು ಬಿಟ್ಟು ಬಿಡಬೇಕು. ಅದರಿಂದ ನಮ್ಮಿಂದ ಅವರಿಗೆ ಏನೂ ಉಪಯೋಗ ಆಗ್ತಿರೋದಿಲ್ಲ ಅಥವಾ ಅವರಿಂದ ನಮಗೇನು ತೊಂದರೆ ಇರೋದಿಲ್ಲ. ಅಂದರೂ ಅವ್ರ ಬಗ್ಗೆ ವಿಷಯ ಮಾತಾಡಿ ನಾವು ಎಲ್ಲ ಒಂದು ಟೈಮನ್ನು ವ್ಯರ್ಥ ಮಾಡ್ತೀವಿ, ಸಮಯವನ್ನು ವ್ಯರ್ಥ ಮಾಡ್ತೀವಿ. ಹಾಗೆ ಮಾಡಬೇಡ. ಲೌಕಿಕ ಹರಟೆಗಳನ್ನು ಈಡಾಡಿ ಬಿಟ್ಬಿಡು ಅಂತ. ಆಮೇಲೆ ಕಾಂಚನ ಪರಟ ಲೋಷ್ಟ ಆದಿಗಳು ಅಂದರೆ ಕಾಂಚನ ಅಂದರೆ ಬಂಗಾರ, ಪರಟ ಅಂದರೆ ಇದು ತೆಂಗಿನಕಾಯಿ ಪರಟಿ ಚಿಪ್ಪು. ಆಮೇಲೆ ಲೋಷ್ಟ ಅಂತಂದ್ರೆ ಹಂಟೆ, ಮಣ್ಣಿನ ಹೆಂಟೆ. ಇದೆಲ್ಲ ಆದಿಗಳು ಮುಂತಾದ ಇದೆಲ್ಲ ಒಂದೊಂದು ಸುಮ್ಮನೆ ಒಂದು 3 ಉದಾಹರಣೆ ಕೊಟ್ಟಿದ್ದಾರೆ. ಆದರೆ ಈಗ ಬಂಗಾರ ಥರ ಬಹಳ ಬೆಲೆ ಉಳಿದದ್ದು, ಮಣ್ಣಿನ ಹೆಂಟೆ ಅನ್ನೋದಕ್ಕೆ ಬೆಲೆ ಇಲ್ಲ. ಆದರೆ ಆಮೇಲೆ ಚಿಪ್ಪು ನಾವೆಲ್ಲ ತೆಂಗಿನಕಾಯಿ ಎಲ್ಲ ಉಪಯೋಗ ಮಾಡಿಬಿಟ್ಟು ಚಿಪ್ಪು ಬಿಸಾಕ್ಬಿಡ್ತೀವಿ. ಆದರೆ ಅದಕ್ಕೆ ಅಂದರೆ ಅದು ಯಾವುದು ಬೆಲೆ ಹೆಚ್ಚು, ಯಾವುದು ಬೆಲೆ ಕಡಿಮೆ ಅನ್ನೋದನ್ನು ನಾವು ಅದನ್ನು ನೋಡ್ತೀವಿ. ಅದಕ್ಕೆ ಇಲ್ಲೇ ಹೇಳ್ತಾರೆ, ಎಲ್ಲನೂ ಸಮವೆಂದು ಅರಿತು. ಯಾವುದು ಹೆಚ್ಚು ಕಡಿಮೆ ಅಂತಂದ್ಬಿಟ್ಟು ಅದರಲ್ಲಿ ಯೋಚನೆ ಮಾಡಬೇಡ. ಅದರಲ್ಲಿ ಸಮ ಅಂತ ಎಂದರಿದು ಅಂತಂದರೆ ಏನಾಯ್ತು, ಇದರಲ್ಲಿ ಆಸಕ್ತಿ ಇರಬಾರ್ದು. ಇದರಲ್ಲಿ ಅನಾಸಕ್ತನಾಗಿರಬೇಕು. ಬಂಗಾರ ಇರಲಿ, ಮಣ್ಣಿರಲಿ, ಕಲ್ಲು ಇರಲಿ, ಪರಟಿ ಇರಲಿ, ಅದರಲ್ಲಿ ನಮಗೆ ಆಸಕ್ತಿ ಇರಬಾರ್ದು. ಅದರಲ್ಲಿ ನಮಗೆ ಎಲ್ಲನೂ ಹೇಯ ವಸ್ತು ಅನ್ನೋದನ್ನು ಭಾವನೆ ಬರಬೇಕು. ಅದು ಸಮ ಎಂದು ಅರಿತು. ಅಂದರೆ ಸಮ ಅಂತಂದರೆ ಏನು, ಇದು ಎಲ್ಲದು ಅದರಿಂದ ನಮಗೇನು ಲಾಭವಿಲ್ಲ. ಅದರಿಂದ ನಮಗೆ ಅದರಲ್ಲಿ ಆಸಕ್ತಿ ಇರದೇ ಇದೆ. ಅದು ಅನಾಸಕ್ತರಾಗಿರಬೇಕು. ಇದರಿಂದ ನಮಗೆ ಏನು ಮೋಕ್ಷ ಸಿಗುವುದಿಲ್ಲ. ಇದರಿಂದ ನಮಗೆ ಭಗವಂತ ನಮಗೇನು ಕರುಣೆ ಆಗೋದಿಲ್ಲ, ಅವಂದೇನು ಅನುಗ್ರಹ ಆಗೋದಿಲ್ಲ. ಇದರಿಂದ ನಮಗೆ ಏನು ಆಗ್ತದೆ ಅಂತಂದರೆ ಅದಕ್ಕೆ ಅಲ್ಲಿ ಭಗವಂತ ಸಮ ಅಂತ ಶಬ್ದ ಇಟ್ಟಿದ್ದಾರೆ. ಭಗವಂತನಿಗೆ ಸಮ ಅಂತ ಹೆಸರು. ಯಾಕಂದರೆ ಅವನು ಸರ್ವವ್ಯಾಪ್ತನಾಗಿದ್ದಾನೆ. ಸೊ ಬಂಗಾರದಲ್ಲಿದ್ದಾನೆ, ಈ ಚಿಪ್ಪುಗಲ್ಲಿದ್ದಾನೆ, ಆಮೇಲೆ ಈ ಮಣ್ಣಿನ ಹೆಂಟಿನಲ್ಲಿ ಇದ್ದಾನೆ. ಅವನು ಎಲ್ಲ ಬೇರೆ ಬೇರೆ ಪದಾರ್ಥದ ಬೆಲೆಗಳನ್ನು ಮಹತ್ವವನ್ನು ಹೆಚ್ಚು ಕಡಿಮೆ ಇದೆ. ಆದರೆ ಅವನ ಮಹತ್ವ, ಅವನ ಬೆಲೆ ಅಥವಾ ಅವನ ಸಾಮರ್ಥ್ಯ, ಅವನ ಬಲ, ಜ್ಞಾನಾದಿ ಆನಂದಾದಿ ಗುಣಗಳನ್ನು ಅದರಲ್ಲಿ ಹೆಚ್ಚು ಕಡಿಮೆ ಆಗೋದಿಲ್ಲ. ಆ ಪದಾರ್ಥದ ಅನುಗುಣವಾಗಿ ಆಯಾ ಗುಣವನ್ನು ಪ್ರಕಟ ಮಾಡ್ತಾನೆ ವಿನಃ ಅವ ಸಮನಾಗಿ ಇದ್ದಾನೆ, ಎಲ್ಲರಿಗೂ ಸಮನಾಗಿ ಇದ್ದಾನೆ. ಅದಕ್ಕೆ ಅವನಿಗೆ ಸಮ ಅಂತ ಅವನಿಗೂ ಹೆಸರು. ಸಾಮಹ ತಗೊಂಡು ಹರಿಕಥ ವಿಷ್ಣು ಸಹಸ್ರನಾಮದಲ್ಲಿ ಬರುವಂಥ ಶಬ್ದ. ನಿತ್ಯದಲ್ಲಿ ಈ ರೀತಿಯಾಗಿ ನಾವೆಲ್ಲ ಅನಾಸಕ್ತರಾಗಿರಬೇಕು. ಅಂದರೆ ಲೌಕಿಕ ವಿಷಯದಲ್ಲಿ ಅನಾಸಕ್ತರಾಗಿ ಇರಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಆಮೇಲೆ ಅದರಿಂದ ನಮಗೇನು ಲಾಭ ಇಲ್ಲ ಅನ್ನೋದರ ಭಾವನೆ ನಮಗೆ ನಿತ್ಯದಲ್ಲಿ ಬರಬೇಕು. ಇದಕ್ಕೆ ಅಲ್ಲೇ ಸೇಲ್ ಆಗ್ತದೆ, ಸೀರೀಸಲು ಅದು ಅಲ್ಲಿ ಹೋಗೋದು ನೋಡಿ, ಇಲ್ಲಿ ಉತ್ಕೊಂಡು ಬಂಗಾರ ಹಂಗದು ಹಿಂಗೆ
ಏನೋ ಒಂದು ಆಸೆ ಇರ್ತದೆ, ಅದು ಲೌಕಿಕವಾದಂಥ ಆಸೆ ಬಿಟ್ಟು ಸತತವಾಗಿ ಭಗವಂತನ ಚಿಂತನೆ ಬರೋ ಹಾಗೆ ಮಾಡಪ್ಪ ನಮಗೆ ಅಂತ ಭಗವಂತನ ಪ್ರಾರ್ಥನೆ ಮಾಡಬೇಕು. ಅದರಲ್ಲಿ ಹೆಚ್ಚು ಆಸಕ್ತಿ, ಇವತ್ತೇನು ಹೊಸ ವಿಷಯ ಕಳ್ತಿದ್ದೀನಿ ಅದನ್ನು ನಾನು ಅನುಸಂಧಾನಕ್ಕೆ ಹೇಗೆ ಬರಬೇಕು, ನಮ್ಮ ದಿನನಿತ್ಯ ಆಚರಣೆಯಲ್ಲಿ ಹೇಗೆ ಬರಬೇಕು, ಇದನ್ನು ನಾವು ನೋಡಲಿಕ್ಕೆ ಅದರ ಮೇಲೆ ಹೆಚ್ಚು ಆಸಕ್ತಿ ಇರಬೇಕು. ಈ ಲೌಕಿಕವಾದಂಥ ವಿಷಯದಲ್ಲಿ ಆಸಕ್ತಿ ಇರಬಾರ್ದು ಅಂತಲೇ ಹೇಳ್ತಾರೆ. ಆಮೇಲೆ ಪುರುಟ ಗರ್ಭ ಅಂಡ ಉದರನು, ಗರ್ಭಾಂಡ ಅಂದರೆ ಇದು ಬ್ರಹ್ಮಾಂಡವನ್ನೇ ಉದರ ಮಾಡಿಕೊಂಡು, ಅಂದರೆ ಈ ಪ್ರಳಯಕಾಲದೆಲ್ಲ ಭಗವಂತ ನುಂಗಿಬಿಡ್ತಾನೆ, ಅವನ ಹೊಟ್ಟೆಯಲ್ಲಿ ಇರ್ತದೆ. ಅದಕ್ಕೆ ಬ್ರಹ್ಮಾಂಡವೇ ತನ್ನ ಉದರ ಮಾಡಿಕೊಂಡಂಥ ಭಗವಂತ ಸತ್ಪುರುಷನೆಂದು ಎಂದೆನಿಸಿ ಎಲ್ಲರೊಳಗೆ, ಸತ್ಪುರುಷನು ಉತ್ತಮವಾದಂಥ ಪುರುಷ, ಅದಕ್ಕೆ ಶ್ರೇಷ್ಠವಾದಂಥ ಕಾರ್ಯ ಮಾಡುವಂಥ ಉತ್ತಮವಾದಂಥ ಪುರುಷ ಭಗವಂತ ನೆಲೆಸಿದ್ದು ಎಲ್ಲರೊಳಗೆ ಇದ್ದು ಉರುಟ ಕರ್ಮಾಪನೆಂದು ಅಡಿಗಳಿಗೆ ನೆನೆತಿರು. ಅಲ್ಲಿ ಎಲ್ಲರೊಳಗೆ ವ್ಯಾಪ್ತನಾಗಿ ಅವನು ಅಸಾಧ್ಯವಾದಂಥ ಕಾರ್ಯಗಳನ್ನು ಮಾಡ್ತಾನೆ. ಆಮೇಲೆ ಅನಾದಿ ಕರ್ಮಗಳನ್ನು, ನಮ್ಮಲ್ಲಿ ಇದ್ದಂಥ ಎಲ್ಲ ಪ್ರತಿಯೊಂದು ಜೀವರಾಶಿ ಒಳಗಿದ್ದಂಥ ಅನಾದಿ ಕರ್ಮಗಳನ್ನು ಪ್ರಕಟ ಮಾಡ್ತಾನೆ. ಅಸಾಧ್ಯವಾದಂಥದ್ದು ಕರ್ಮಗಳನ್ನು ಕೂಡ ಮಾಡಿಸ್ತಾನೆ. ಆಮೇಲೆ ಅಸಾಧ್ಯವಾದಂಥದ್ದು ಕಾರ್ಯಗಳನ್ನು ಅವನು ಮಾಡಿ ತೋರಿಸ್ತಾನೆ. ಈ ಕರ್ಮವ ಮಾಳಪನೆಂದು ಅಡಿಗಳಿಗೆ ನೆನೆಯುತ್ತೀರು. ಅವನೇ ಎಲ್ಲ ಮಾಡಿಸ್ತಾ ಇದ್ದಾನೆ, ಅವನೇ ಇದೆಲ್ಲ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು ಅಡಿಗಳಿಗೆ ಪದೇ ನಮಗೆ ಜ್ಞಾಪಕಕ್ಕೆ ಬರಬೇಕು. ಈಗ ನೋಡಿ, ಇವಾಗ ತಿರ್ಗಾ 13 ಸಂಧಿ ಬಂತು. ಇಷ್ಟರಲ್ಲಿ ಏನಾದರೂ ಒಂದು 1000 ಸಲ ಎಲ್ಲರೂ ಹೇಳಿದ್ದಾರೆ ಭಗವಂತನೇ ಮಾಡಿಸ್ತಾನೆ ಅಂತ. ಅದು ನಮ್ಮ ತಲೆಗೆ ಹೋಗಿದೆಯಾ? ಅದು ನಮ್ಮ ಆಚರಣೆಗೆ ಬಂದಿದೆಯಾ? ಬಂದಿಲ್ಲ. ಸೊ ಅದಕ್ಕೆ ಅಷ್ಟು ಪದೇ ಹೇಳ್ತಾ ಇದ್ದಾರೆ, ಅಷ್ಟು ಗಟ್ಟಿ ಹೇಳ್ತಾರೆ. ಆದರೂ ನೋಡಿ ನಮಗಷ್ಟು ಆಚರಣೆಯಲ್ಲಿ ಬರುವುದಿಲ್ಲ, ಬರಬೇಕು ಅಂತ ಅದಕ್ಕೋಸ್ಕರ ಪದೇ ಹೇಳ್ತಾ ಇದ್ದಾರೆ. ಆಮೇಲೆ 31 ನೋಡಿ, ಭೂತಳದಿ ಜನರುಗಳು ಮರ್ಮದ ಮಾತುಗಳ ಆಡಿದರೆ ಸಹಿಸದೆ ಘಾತಿಸುವರತಿ ಕೋಪದಿಂದಲೇ ಎಚ್ಚರಿಪ ತೆರದಿ. ಅಂದರೆ ಇವಾಗ ನಾವು ಭೂಮಿಯಲ್ಲಿ ಅಂತಂದರೆ ಈ ಸಂಸಾರದಲ್ಲಿ ಯಾರು ನಮಗೇನು ಬೈಕೋತಾರೆ, ಈ ಜನರುಗಳು ಮರ್ಮದ ಮಾತುಗಳನ್ನು ಆಡಿದರೆ, ಅಂದರೆ ನಮಗೆ ನಿಂದೆ ಮಾಡುವಂಥದ್ದು ಮಾತುಗಳನ್ನು ಆಡಿದರೆ ನಮಗೆ ಅದು ಸಹನೆ ಮಾಡಲಿಕ್ಕೆ ಆಗುವುದಿಲ್ಲ. ಆವಾಗ ಅದಕ್ಕೆ ಅದು ತಡಿಲಾರದೆ ಸಿಟ್ಟದಿಂದ ನಾವು ಕೂಗಾಡ್ತೀವಿ, ಕೋಪದಿಂದಲೇ ಘಾತಿಸುವ ತರ್ತಿ, ಕೋಪದಿಂದಲೇ ತಡೆಯದೆ ಸಿಟ್ಟಿನಿಂದ ನಾವು ಅವ್ರ ಮೇಲೆ ತಿರ್ಗಾ ವಾಪಸ್ ಮನಸ್ಸಿನಲ್ಲಿ ಸಿಟ್ಟು ಬರ್ತದೆ, ಅಥವಾ ತಿರುಗಿ ಅಂತೀವಿ, ಅಥವಾ ಇನ್ನು 4 ಜನರ ಮುಂದೆ ಹೇಳ್ತೀವಿ, ನೋಡಿ ಅವ್ರು ನಮಗೆ ಹಿಂಗಂದ್ರು ಅಂತಂದ್ಬಿಟ್ಟು. ಈ ಗುಣ ಹೋಗಬೇಕು. ಅದು ಹೋಗೋದು ಬಹಳ ಕಷ್ಟ ಇದೆ. ಆದರೆ ಈ ದೋಷ ನಮ್ಮಲ್ಲಿ ಇದೆ, ಅದನ್ನು ತೆಗಿಬೇಕು ಅನ್ನೋದನ್ನ ಅಟ್ಲೀಸ್ಟ್ ಇಷ್ಟಾದ್ರೂ ನಾವು ತಿಳ್ಕೊಂಡ್ರೆ ಅದು ಮಾಡಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ, ಇಲ್ಲದ ಪ್ರಯತ್ನ ಮಾಡೋದೇ ಇಲ್ಲ ಅಂತ. ಆಮೇಲೆ ಅದು ಎಚ್ಚರಿಪ ತೆರೆದಿ, ಅದಕ್ಕೆ ಆಮೇಲೆ ಅದರ ಮೇಲೆ ಅದರಿಂದ ನಾವು ಎಚ್ಚರ ಪಟ್ಕೊಂಡು ಅಯ್ಯೋ ಹೀಗೆ ಮಾಡಬಾರ್ದಾಗಿತ್ತಲ್ಲ ಮಾಡಿಬಿಟ್ಟಲ್ಲ ಅಂತಂದ್ಬಿಟ್ಟು ಎಚ್ಚರಿಕೆ ಆಗ್ತದೆ. ಸೊ ಮೊದಲೇ ಕೋಪ ಬರ್ತದೆ, ಆಮೇಲೆ ಅದನ್ನು ಮಾಡಬಾರ್ದಾಗಿತ್ತಲ್ಲ ಅಂತ ಎಚ್ಚರ ಕೆಲವು ಸರ್ತಿ ಬರ್ತದೆ, ಕೆಲವು ಸರ್ತಿ ಬರುವುದಿಲ್ಲ. ಯಾಕಂದ್ರೆ ನಾವು ತಪ್ಪು ಮಾಡಿದ್ದನ್ನೇ ಸರಿ ಇದೆ ಅನ್ನೋದನ್ನು ಸಾಧಿಸುವಂಥ ಸ್ವಭಾವ ನಮ್ಮದು. ಅದಕ್ಕೆ ಅದು ಎಚ್ಚರಿಪ ತೆರೆದಿ ಅಂತ ಹೇಳ್ತಾರೆ. ಅದನ್ನು ನಮಗೆ ಒಂದು ಸರಿ ಎಚ್ಚರಿ ಬಂದರೆ ನಮ್ಮ ಪಶ್ಚಾತ್ತಾಪ ಆದರೆ ಬಹಳ ಒಳ್ಳೆ ದೊಡ್ಡ ಗುಣ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಅದೇ ರೀತಿಯಾಗಿ ಭಗವಂತನಿಗೆ ಕೂಡ ನಾವು ಬೈತೀವಿ, ಆದರೆ ಅವನು ಖುಷಿ ಪಡ್ತಾನೆ. ನಮಗೆ ಹೆಂಗೆ ಕೋಪ ಬರ್ತದೆ, ಹಂಗೆ ಭಗವಂತನಿಗೆ ಕೋಪ ಬರುತ್ತಲ್ಲ, ಅದಕ್ಕೆ ಅವ್ರು ದೊಡ್ಡವನು ಅಂತ. ಅದಕ್ಕೆ ಯಾರಿಗೆ ಬೈದು ಕೂಡ ಶಾಂತವಾಗಿ ಅದನ್ನು ಯಾರು ಹ್ಯಾಂಡಲ್ ಮಾಡ್ತಾರೋ ಅವ್ರು ದೊಡ್ಡವರು, ಕೂಗಾಡೋರು ದೊಡ್ಡವರು ಅಲ್ಲ. ಅದಕ್ಕೆ ನಾವು ಅದು ಸಹನವಾಗಿ ಮಾಡಿ ಶಾಂತ ರೀತಿಯಿಂದ ಅದನ್ನು ಹ್ಯಾಂಡಲ್ ಮಾಡಬೇಕು. ಅದು ಸುಮ್ಮನೆ ನಮ್ಮ ತಪ್ಪಿಲ್ಲದೇ ಇನ್ನೊಂದು ಕಡೆ ಅನ್ಸ್ಕೋಬೇಕು ಅಥವಾ ಅನ್ಯಾಯ ಸಹನ ಮಾಡಬೇಕು ಅಂತ ಅರ್ಥ ಅಲ್ಲ. ಅದೇ ಶಾಂತ ರೀತಿಯಿಂದಾಗಿ ನಾವು ಅದನ್ನು ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಪಡಬೇಕು, ಅದಕ್ಕೆ ನಾವು ಶಾಂತವಾಗಿ ಇರಬೇಕು ಅಂತ. ಸೊ ಇದು ಆಮೇಲೆ ಇಲ್ಲಿ ಉದಾಹರಣೆ ಕೊಟ್ಟಿದ್ದಾರೆ. ಭಗವಂತನಿಗೆ ಏನೇನು ಬೈತೀವಿ ನಾವು, ಮಾತುಳ ಅಂತಕ, ಅದೇ ಇವ ಮಾಮನಿಗೆ ತನ್ನ ಸಹೋದರ ಮಾಮನಿಗೆ ಕೊಂದು ಬಿಟ್ಟ ಕೌಸ ಅಂತ, ಕೌಸಾರಿ ಅಂತ ಹೇಳ್ತೀವಿ. ಈ ಕೌಸಾರಿ ಶಬ್ದವರು ದಿನನಿತ್ಯ ನಾವು ಜಪ ಮಾಡಬೇಕಂತೆ. ಯಾಕಂದರೆ ಈ ಕಂಸ ಏನು ಕಾಲನೇಮಿ ಅವನ ದೈತ್ಯ, ಅವನೇ ಕಂಸನಾಗಿ ಬಂದಿದ್ದಾನೆ. ಸೊ ನಮ್ಮ ಮನಸ್ಸಿಗೆ ನಿಯಾಮಕನಾದಂಥ ಈ ಕಾಲನೇಮಿ ಅವನಿಗೆ ಕೊಂದವನು ಅಂತ ಇದು ಕಂಸಾರಿ ಅಂತಂದ್ಬಿಟ್ಟು ಇರೋ ಜಪ ಮಾಡ್ತಾ ಇದ್ದರೆ ನಮಗೆ ಭಗವಂತ ನಮ್ಮ ಒಳಗಡೆ ಇದ್ದಂತಹ ಮನಸ್ಸಲ್ಲಿದ್ದಂಥ ಈ ದುಷ್ಟ ಶಕ್ತಿಯನ್ನು ಕೊಂದು ಹಾಕ್ತಾನೆ ಅಂತ. ಆಮೇಲೆ ಪಾಹಿ ಪಾಂಡವ ಪಾಲಕ ಅಂತಂದ್ಬಿಟ್ಟು ನಾವು ಜಪ ಮಾಡೋಕ್ಕಂತೆ. ಆದರೆ ಪಾಂಡವರಿಗೆ ಎಷ್ಟೆಷ್ಟೋ ಕಷ್ಟಗಳು ಬಂದು ಅವರೇನೂ ತಕರಾರು ಮಾಡಲಿಲ್ಲ, ಕಷ್ಟಗಳು ಬಂದಿದೆ.
ಭಗವಂತ ನಮ್ಮ ಜೊತೆ ಇದ್ದರೆ ಸಾಕು ಅಂತ ಆ ಭಾವನೆ ನಮಗೆ ಬರಲಿ ಅಂತ. ಆಮೇಲೆ ಅವ್ರು ಆಮೇಲೆ ಪಾಂಡವರು ಏನು ನೀವು ಭಗವಂತನೇ ನೀನು ಬಂದು ನಮಗೆ ಕಾಪಾಡಪ್ಪ ಅಂತ ಕೇಳಲಿಲ್ಲ ಅವರು. ಭಗವಂತ ತಾನಾಗೆ ಬಂದು ಅವ್ರಿಗೆ ರಕ್ಷಣೆ ಮಾಡ್ದ. ಹಾಗೆ ಭಗವಂತ ನಮ್ಮ ಮೇಲೆ ಪ್ರೀತಿ ಮಾಡಲಿ, ಅವನಾಗೆ ಬಂದು ನಮ್ಮ ರಕ್ಷಣೆ ಮಾಡಲಿ. ನಮಗೂ ಅವನ ಮೇಲೆ ಭಗವಂತನ ಮೇಲೆ ತಕರಾರು ಮಾಡುವಂಥ ಬುದ್ಧಿ ಬರೋದು ಬೇಡ. ಅದಕ್ಕೆ ಇದಕ್ಕೆ ಮಾತಳ ಅಂತಕ ಅಂತ ಭಗವಂತನ ಬೈತೀವಿ. ಆದರೆ ಜಾರ ಅಂತ ಅಂತಾರೆ, ಆದರೆ ಹೆಂಗಸರ ಸಂಘ ಮಾಡ್ದ ಅಂತ. ಆದರೆ ಹೆಂಗಸರು ಗೋಪಿಗಾಸರಿ ಸಂಘ ಯಾಕೆ ಮಾಡ್ದ? ಅವ್ರ ತಪಶ್ಚರ ಮಾಡಿದರು, ಅದರಿಂದ ಅವ್ರಿಗೆ ಲಿಂಗಭಂಗ ಮಾಡಿ ಅವ್ರಿಗೆ ಮೋಕ್ಷವನ್ನು ಕೊಟ್ಟ. ಅವ್ರಿಗೆ ಮೋಕ್ಷ ಕೊಡೋಕ್ಕೋಸ್ಕರ ಅವನು ಆ ರೀತಿ ಅವ್ರ ಜೊತೆಯಲ್ಲಿ ಇದ್ದ ಅಂತ. ನವನೀತ ಚೋರನೆ ಅಂತಂತಂದರೆ ಅದೇ ನವನೀತ ಅಂತ ಹೇಳ್ತಾರೆ. ನವನೀತ ಅಂತಂದರೆ ಬೆಣ್ಣೆ ಕದ್ದಾವ ಅಂತಾರೆ. ಬೆಣ್ಣೆ ಕದ್ದಾವ ಅಂತಂದ್ರೆ ಏನು ಮಾಡ್ದ ಅವನು? ಅವ್ರು ದಿನನಿತ್ಯ ಅವ್ರು ಏನೇನು ಪಾಪ ಮಾಡ್ತಾಯಿದ್ದರೋ ಅದನ್ನು ಕಿತ್ಕೊಂಡು ಹೋದ ಅಂತ ಅರ್ಥ. ಆಮೇಲೆ ಇನ್ನೊಂದು ಷೋಡಶೀದಲ್ಲಿ ಬರ್ತದೆ, ನಮ್ಮ ಹೃದಯದಲ್ಲಿ ಇಲ್ಲಿ ಎಲ್ಲ ನಮ್ಮ ದೇಹದಲ್ಲಿ ಸಪ್ತ ಸಮುದ್ರಗಳು, ಸಪ್ತ ದ್ವೀಪಗಳು, ಎಲ್ಲ ಕಮಲಗಳು, ಚಕ್ರಗಳು ಎಲ್ಲ ಇವೆ. ಹಾಗೆ ಈ ಘೃತ ಸಮುದ್ರ ಇದು ನಮ್ಮ ಹೃದಯದಲ್ಲಿ ಇದೆ. ಸೊ ಅದು ಅಲ್ಲಿ ಘೃತ ಅಥವಾ ನವನೀತ ಅಂತ ಹೇಳ್ಬೋದು. ಈಗ ನವನೀತದಂದರೆ ಘೃತ ಆಗಿರ್ತದೆ. ಅದಕ್ಕೆ ಅಲ್ಲಿ ಅದನ್ನು ಕೊದ್ದ ಅಂತ. ಅಂದರೆ ಅವನ ಮನಸ್ಸವನ್ನೇ ಕದ್ದ ಕೃಷ್ಣ. ಅಂದರೆ ಗೋಪಿಕಾಶ್ರೀರ ಮನಸ್ಸವನ್ನೇ ಕದ್ದ. ಯಾಕಂದರೆ ಹೃದಯದಲ್ಲಿ ಇದು ಬೆಣ್ಣೆ ತುಪ್ಪದ ಸಮುದ್ರ ಇದೆ, ಅದನ್ನು ಕದ್ದ ಅಂತ. ಅಂದರೆ ಅವ್ರ ಮನಸ್ಸನ್ನು ಕದ್ದಿದ್ದಾನೆ ಅಂತ. ಆಮೇಲೆ ನವ ಅಂತ ಹೇಳಿದ್ದಾರೆ. ನವ ಅಂತಂದರೆ ಹೊಸದಂಥದ್ದು ಪಾಪಗಳನ್ನು ಮಾಡ್ತಾ ಇದ್ದಾರೆ. ಆ ಪಾಪಗಳನ್ನ ಹೇಳ್ಕೊಂಡು ಹೋದ ಅವನದು ಪಾಪ ಚೋರ ಅವನು ಅಂತ ಹೇಳ್ತಾರೆ. ಏನೆಲ್ಲೂ ತನ್ನ ನಿಕೇತನದು ಇಟ್ಟವರು ಸಂತೈಸರು ಕರುಣಾಳು. ಅಂದರೆ ಈ ರೀತಿಯಾಗಿ ಅವನು ಬೈಕೊಂಡ್ರೂ ಕೂಡ ಏನು ಮಾಡ್ತಾನೆ? ಅವರ ಪಾಪವನ್ನು ತೆಗೆದು ಹಾಕಿಬಿಟ್ಟು ತನ್ನ ಮನೆಯ ಒಳಗಡೆ, ನಿಕೇತನ ಅಂದರೆ ಮನೆ, ತನ್ನ ಮನೆಯ ಒಳಗಡೆ ಇಟ್ಕೊಂಡು ರಕ್ಷಣೆ ಮಾಡ್ತಾನೆ ಭಗವಂತ ಅಂತ. ಇನ್ನು 32ನೇ ನುಡಿಯಲ್ಲಿ ಹೇಳ್ತಾ ಇದ್ದಾರೆ ದಾಸರು. ಹರಿಕಥಾಮೃತ ಸಾರುವುದು ಸಂತರು ಸದಾ ಚಿತ್ತೈಸುವುದು, ನಿಷ್ಠುರುಗಳಿಗೆ ಪಿಶೂನರಿಗೆ ಅಯೋಗ್ಯರಿಗೆ ಇದನ್ನು ಪೇಳದಲೇ. ಅಂದರೆ ಇಲ್ಲಿ ಯಾರ್ದು ಅಂತಃಕರಣ ಶುದ್ಧ, ನಮ್ದು ಯಾರ್ದು ಅಂತಃಕರಣ ಶುದ್ಧ ಇಲ್ಲ. ಯಾರ್ಯಾರಿಗೂ ಏನೇನೋ ಮನಸ್ಸಲ್ಲಿ ನಾವು ಅನ್ಕೊಳ್ತಾನೇ ಇರ್ತೀವಿ. ಆದರೂ ಕೂಡ ನಮ್ಮ ಕೈಯಲ್ಲಿ ಬಂದಿದೆ ಅಂತಂದರೆ ಸ್ವಲ್ಪ ಮಟ್ಟಿಗೆ ಅದನ್ನು ನಮಗೆ ಈ ಹರಿಕಥಾಮೃತ ಪಾರಾಯಣ ಮಾಡೋದ್ರಿಂದ, ಅಧ್ಯಯನ ಮಾಡೋದ್ರಿಂದ ನಾವು ಅಂತಃಕರಣ ಶುದ್ಧ ಆಗ್ತದೆ. ಸೊ ಇದು ಹರಿಕಥಾಮೃತ ಸಾರದ್ದು ಬಿಂಬಕ್ರಿಯಾ. ಹರಿಕಥಾಮೃತ ಸಾರ ಏನಿದೆ ಇದು ಬಿಂಬಕ್ರಿಯಾ ಹೇಗೆ ನಡೀತಾ ಅದ್ರ ಬಗ್ಗೆನೇ ಪೂರ್ತಿ ಗ್ರಂಥದಲ್ಲಿ ಅದೇ ಇದೆ. ನಮ್ಮ ಬಿಂಬರೂಪಿ ಪರಮಾತ್ಮ ಹೇಗೆ ಕ್ರಿಯೆ ಮಾಡ್ತಾನೆ ಅನ್ನೋದನ್ನು ಹೇಳಿ ಹೇಳ್ಕೊಟ್ಟಿದ್ದಾರೆ. ಸೊ ಇದು ಸಂತರು ಸದಾ ಚಿತ್ತೈಸುವುದು. ಅಂದರೆ ಇದು ಸಜ್ಜನರು, ಈ ಸಂತರು ಸಜ್ಜನ ಏನು ಮಾಡ್ತಾರೆ? ಯಾವಾಗಲೂ ಆಲಾಪಿಸ್ತಿರ್ತಾರೆ, ಮೆಲಕ್ಕೆ ಹಾಕ್ತಾರೆ, ಸಜ್ಜನ ಮನನ ಮಾಡ್ತಾರೆ, ಧ್ಯಾನ ಮಾಡ್ತಾರೆ. ಅಂಥವರಿಗೆ ಹೇಳಬೇಕು ಚಿತ್ತೈಸುವುದು. ಅವ್ರಿಗೆ ಅದರಲ್ಲಿ ಆಸಕ್ತಿ ಇರ್ತದೆ, ಅವ್ರಿಗೆ ಖುಷಿನೂ ಆಗ್ತದೆ. ಯಾರು ಸಜ್ಜನ ಇರ್ತಾರೆ, ಇದು ಬಿಂಬಕ್ರಿಯಾ ಬಗ್ಗೆ ಇದ್ದಂಥ ಮಾಹಿತಿಯನ್ನು, ಒಂದು ಜ್ಞಾನವನ್ನು ಈ ಗ್ರಂಥವನ್ನು ಕೊಡ್ತದೆ. ಸಜ್ಜನೆ ಆಗ್ತದೆ ಅವರಿಗೆ, ಅದು ಬಹಳ ಅದು ಸಂತೋಷ ಪಡ್ತದೆ ಅವ್ರಿಗೆ. ಆದರೆ ನಿಷ್ಠುರುಗಳಿಗೆ ಅಂತಂದ್ರೇನು? ಯಾರು ದುಷ್ಟರು ಇರ್ತಾರೆ ಅಂದರೆ ಯಾರು ಭಗವಂತನ ಮೇಲೆ, ಭಗವದ್ ಭಕ್ತರ ಮೇಲೆ ಏನು ಒಂದು ನಿರಾಕರಣೆ ಒಂದು ದ್ವೇಷ ಮಾಡ್ತಾ ಇರ್ತಾರೆ, ಅಂಥವರಿಗೆ, ಪಿಶೂನರಿಗೆ ಅಂದರೆ ಚಾಳಿಕೋರರು, ಇಲ್ಲಿನ ಚೋಡಿ ಅಲ್ಲಿ ಹೇಳೋದು, ಅಲ್ಲಿ ಚಾಳಿ ಇಲ್ಲಿ ಹೇಳೋದು, ಜಗಳ ಹಚ್ಚೋದು ಮಾಡ್ತಿರ್ತಾರೆ ಅವರಿಗೆ, ಅಯೋಗ್ಯರು ಯಾರು ಭಗವಂತನ ಮೇಲೆ ಪ್ರೀತಿ ಇಲ್ಲ, ಶ್ರದ್ಧಾ ಇಲ್ಲ. ನಾವು ಭಕ್ತಿಯನ್ನು ದಿನೇ ಬೆಳ್ಕೋತ ಹೋಗ್ತಾರೆ, ಒಂದೇ ಸರ್ತಿ ಬರೋದಿಲ್ಲ. ಆದರೆ ಒಂದು ಶ್ರದ್ಧೆ ಇರಬೇಕು. ಹೌದು, ಭಗವಂತ ಅನ್ನೋದು ಒಂದು ಶಕ್ತಿ ಇದೆ, ಅದರದೆಲ್ಲ ಕಾರ್ಯ ನಡೀತಾ ಇದೆ, ಅವನು ನಮಗೆ ಕಾಪಾಡ್ತಾನೆ. ಅಟ್ಲೀಸ್ಟ್ ಬೇಸಿಕ್ ಇಷ್ಟಾದರೂ ನಮಗೆ ಜ್ಞಾನ ಇತ್ತಂದರೆ ಆಮೇಲೆ ಅದನ್ನು ಹರಿಕಥಾಮೃತ ಅಧ್ಯಯನ ಮಾಡ್ದಂಗೆ ಅದೇ ಬೆಳ್ಕೊಂಡು ಹೋಗ್ತದೆ. ಸೊ ಅದು ಅಂಥವರಿಗೆ, ಯಾರಿಗೆ ಈ ಭಾವನೆ ಇರುವುದಿಲ್ಲ ಅವ್ರಿಗೆ ಪೇಳದಲೇ ಹೇಳಬಾರ್ದು ಅಂತ ಹೇಳ್ತಾರೆ. ನಿರುತ ಸದ್ಭಕ್ತಿಯಲ್ಲಿ ಭಗವತ್ ಚರಿತೆಗಳ ಕೊಂಡಾಡಿ ಹಿಗ್ಗುವ ಪರಮ ಭಗವದ್ದಾಶ್ರಯ ತಿಳಿಸುವುದು ಈ ರಹಸ್ಯ. ಸೊ ಇದು ಇಲ್ಲಿ ಹರಿಕಥಾಮೃತ ಸಾರುವುದು ಅಂತಂದರೆ ಬಿಂಬಕ್ರಿಯಾದಂಥ ಜ್ಞಾನವನ್ನು ಏನಿದೆಯೋ, ಸಜ್ಜನರಿಗೆ ಅದು ಆನಂದ ಕೊಡ್ತದೋ ಅಂಥವರಿಗೆ ನಿರುತ ಸದ್ಭಕ್ತಿಯಲ್ಲಿ, ಅದು ಭಕ್ತಿಪೂರ್ವಕವಾಗಿ, ಶ್ರದ್ಧೆ ಭಕ್ತಿವಾಗಿ ಇದು ಭಗವಂತನ ಚರಿತ್ರೆಗಳಿದೆ, ಭಗವಂತನ ಗುಣರೂಪ ಕ್ರಿಯೆಗಳ ಚಿಂತನೆ ಇದೆ. ಅದನ್ನು ಅವ್ರಿಗೆ ಕೊಂಡಾಡಿ ಹಿಗ್ಗುವ, ಅದನ್ನು ಸಂತೋಷ ಪಡೆದು ಹಿಗ್ಗುತ್ತಾರಲ್ಲ, ಅಯ್ಯೋ ಭಗವಂತ ಇಷ್ಟೆಲ್ಲ ಕಾರ್ಯ ಮಾಡ್ತಾ ಇದ್ದಾನೆ, ನಮಗೋಸ್ಕರ ಇಷ್ಟೆಲ್ಲ ಮಾಡಿದ್ದಾನೆ ಅಂತ ಒಂದು ಕೃತಜ್ಞ ಸಮರ್ಪಣೆ ಇರ್ತದಲ್ಲ, ಅಂಥವರಿಗೆ ಇದನ್ನು ಹೇಳಬೇಕು. ಪರಮ ಭಗವದ್ದಾಶ್ರಯ ತಿಳಿಸುವುದು ಈ ರಹಸ್ಯ. ಈ ರಹಸ್ಯ ಇದೆ, ಇದರಲ್ಲಿ ಬಹಳಷ್ಟು ರಸವಾದಂಥ ಪ್ರಮೇಯಗಳಿವೆ.
ಸೊ ಯಾರಿಗೆ ಭಗವಂತನ ಮೇಲೆ ಶ್ರದ್ಧಾ ಭಕ್ತಿ ಇದೆ ಅಂಥವ್ರಿಗೆ ಹೇಳಬೇಕು. ಅದು ಪರಮ ಭಗವದ್ದಾಸರು ಅಂತ ನಾನು ಅವನು ಈಶಾನ ದಾಸ ಅಂತ ಯಾರಿಗೆ ಭಾವನೆ ಇರ್ತೀಯೋ ಅವ್ರ ಮುಂದೆ ಈ ರಹಸ್ಯ ಹೇಳಬೇಕು. ಯಾರು ಚಾಡಿಕೋರು ಇರ್ತಾರೆ, ಯಾರು ದುಷ್ಟರು ಇರ್ತಾರೆ, ಅವ್ರ ಮುಂದೆ ಇದನ್ನು ಹೇಳಬಾರ್ದು, ಪೇಳದಲ್ಲೇ ಹೇಳಬಾರ್ದು ಅಂತ ಸ್ಪಷ್ಟವಾಗಿ ಹೇಳಿದ್ದಾನೆ. ಯಾಕೆಂದರೆ ಅವ್ರ ಮುಂದೆ ಹೇಳಲಿಕ್ಕೆ ಹೋದರೆ ವಿತಂಡವಾದ ಹಾಕ್ತಾರೆ. ಅದರಿಂದ ಅವ್ರ ಕಡೆಯಿಂದ ನಾವು ಇನ್ನೂ ಭಗವಂತಗೆ ಬಯಸಿದ ಪಾಪ ನಮಗೆ ಬರ್ತೇವೆ. ಅವ್ರ ಕಡೆಯಿಂದ ಬಯಸ್ತೀವಿ, ಅದು ಬಯಸೋದ ಇಚ್ಛಾ ಅಲ್ಲ, ಅವ್ರ ಕಡೆಯಿಂದ ನಿಂದನೆ ಮಾಡಿಸ್ತಾ ಇರ್ತೀವಿ. ಅದರದ್ದು ಪಾಪ ನಮಗೆ ಬರ್ತೀವಿ, ಗೊತ್ತಿರ್ತದೆ ಅವ್ರಿಗೆ ಇದರ ಆಸಕ್ತಿ ಇಲ್ಲ ಅಂತ ಅವ್ರ ಮುಂದೆ ಹೇಳಬಾರ್ದು ಅಂತ ಹೇಳ್ತಾರೆ. ಸೊ ಅದಕ್ಕೆ ಇದನ್ನು ಯಾರಿಗಿದೆ ಈ ಭಗವಂತ ಚರಿತ್ರೆಗಳನ್ನು ಕೇಳಿ ಕೊಂಡಾಡ್ತಾರೋ ಹಿಗ್ಗುತ್ತಾರೋ ಅವ್ರಿಗೆ ಮಾತ್ರ ಹೇಳಬೇಕು ಅಂತ, ಈ ರಹಸ್ಯವನ್ನು ಅವ್ರಿಗೆ ಹೇಳಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಇನ್ನು ಕೊನೆ ನೋಡಿ 30ನೇ ನೋಡಿ, ಸತ್ಯ ಸಂಕಲ್ಪನು ಸದಾ ಏನಿತ್ತುದೆ ಅಂದರೆ ಏನು ಕೊಟ್ಟರು. ಸತ್ಯ ಸಂಕಲ್ಪ ಅನಾದಿ ಕರ್ಮಾನುಸಾರವಾಗಿ ಎಲ್ಲ ಕಾಲದೇಶದಲ್ಲಿ ಸದಾ ಆತನ ಎಲ್ಲ ಕಾಲದೇಶದಲ್ಲಿ ಏನು ಇತ್ತುದೆ ಅಂದರೆ ಏನು ಕೊಟ್ಟರು ಕೂಡ ಪುರುಷಾರ್ಥವೆಂದು ಅರಿದು ಅತ್ಯಧಿಕ ಸಂತೋಷ ನೆನೆಯುತ್ತ ಗುಂಜಿಪುದು. ಅಂದರೆ ನಮ್ಮ ಕರ್ಮಾನುಸಾರವಾಗಿ ಭಗವಂತ ಕೊಡ್ತಾ ಇರ್ತಾನೆ, ಅದನ್ನು ನಾವು ಅದೇ ಪುರುಷಾರ್ಥ ಅಂತಂದ್ಬಿಟ್ಟು ನಾವು ಸ್ವೀಕಾರ ಮಾಡಬೇಕು. ಸಂತೋಷದಿಂದ ಅಂದರೆ ತೃಪ್ತಿ ಇರಬೇಕು, ನಮಗೆ ತೃಪ್ತಿ ಇರಬೇಕು. ಭಗವಂತ ಕೊಟ್ಟದ್ದನ್ನು ನಮ್ಮ ಕರ್ಮಾನುಸಾರವಾಗಿ ಇಷ್ಟೆಲ್ಲ ಕೊಟ್ಟಿದ್ದಾನೆ. ನಮ್ಮದು ಸ್ವಭಾವ ಏನು ಅಂತಂದರೆ ಭಗವಂತ ನಮಗೆ ಕೊಟ್ಟಿದ್ದಾನೋ ಅದನ್ನು ನಾವು ಎಣಿಸುವುದೇ ಇಲ್ಲ. ನಮ್ಮ ಇಚ್ಛಾ ಪ್ರಕಾರ ಏನು ನಮಗೆ ಸಿಕ್ಕಿರೋದಿಲ್ಲ ಅದರ ಬಗ್ಗೆ ಗೊಣಗೋದು, ಭಗವಂತನಿಗೆ ದೋಷ ಕೊಡೋದು. ಇಷ್ಟೆಲ್ಲ ನಾವು ಪಾರಾಯಣ ಮಾಡ್ತೀವಿ, ನಮಗೇನು ಮಾಡೋಣ ಭಗವಂತ ಅಂತಂದು ಫಸ್ಟ್ ಆಫ್ ಆಲ್ ಇದು ಹರಿಕಥಾನುಸಾರ ಕೈಯಲ್ಲೇನೋ ಬರುವಾಗ ಮಾಡಿದ್ದಾನೆ. ಆಮೇಲೆ ನಮಗೆ ಸದೃಢವಾದಂಥ ದೇಹ ಕೊಟ್ಟಿದ್ದಾನೆ, ಬುದ್ಧಿ ಕೊಟ್ಟಿದ್ದಾನೆ. ಒಂದೊಂದು ಅವಯವದೊಂದು ಬೆಲೆ ಮಾಡಿದ್ರೆ ಎಷ್ಟು ಕೋಟಿ ಬೆಲೆ ಆಗ್ತದೆ ಅವ್ರಿಗೆ, ಅಂಥದ್ದು ಪುಕ್ಕಟ್ಟ ಕೊಟ್ಟಿದ್ದಾನೆ. ಆಮೇಲೆ ಹವಾ ನೀರೆಲ್ಲ ಪುಕ್ಕಟ್ಟ ಕೊಟ್ಟಿದ್ದಾನೆ. ಆಮೇಲೆ ಅನ್ನಕ್ಕೋಸ್ಕರ ಸ್ವಲ್ಪ ಕಷ್ಟ ಪಡಬೇಕಾಗ್ತದೆ. ಅದು ಅನ್ನ ಕ್ರಿಯೇಟ್ ಮಾಡೋದಕ್ಕೆ ಅವನು ಎಷ್ಟೆಲ್ಲ ಅದರಲ್ಲಿ ಹಿನ್ನೆಲೆಯಲ್ಲಿ ಎಷ್ಟೆಲ್ಲ ಕಾರ್ಯ ಆಗ್ತದೆ, ಎಷ್ಟು ದೇವತೆಗಳ ಕಾರ್ಯ ಆಗ್ತದೆ. ನಾವು ಪಂಚಕ ಆಟ ಆಡುವಾಗ ನೋಡಿದ್ವಿ, ಒಂದು ಅನ್ನ ಬೇಕಾದ್ರೆ ಹಿಂದ್ಗಳಲ್ಲೇ ಎಷ್ಟು ಜನ ಅದರಲ್ಲಿ ಕಾರ್ಯ ಇರ್ತದೆ. ಅವ್ರಿಗೆಲ್ಲ ನಾವು ದಿನನಿತ್ಯ ಊಟ ಕೂತಾಗ ಅವ್ರಿಗೆ ನಾವು ನೆನೆಸ್ಬೇಕು. ಯಾರು ಬಿತ್ತಿರ್ತಾರೆ, ರೈತರು ಇರ್ತಾರೆ, ಅಲ್ಲಿಂದ ಇಲ್ಲಿ ಅಂಗಡಿಗೆ ಅದು ರಾಶಿ ಮಾಡಿರ್ತಾರೆ. ಭೂಮಿ ತಾಯಿ ಕೊಟ್ಟು ಭೂಮಿ ತಾಯಿಗೆ ಕೃತಜ್ಞತೆ ಸಮರ್ಪಣೆ, ರೈತರಿಗೆ ಕೃತಜ್ಞತೆ ಸಮರ್ಪಣೆ. ಅಂಗಡೀಲಿ ಬಂದಿರ್ತದೆ, ಆ ಟ್ರಕ್ನ ಅವ್ರಿಗೆ ಅಂಗಡೀಲಿ ಮಾರಿರ್ತಾನೆ, ಅವನಿಗೆ ಅದು ನಾವು ದ್ರವ್ಯ ಎಲ್ಲಿ ಬಂದಿರ್ತಾರೆ ಅವರಿಗೆ ಇಷ್ಟು ಜನದ್ದು ಕೈವಾಡಿರ್ತದೆ ಹಿಂದೆ, ಅವರೆಲ್ಲರಿಗೂ ಕೃತಜ್ಞತೆ ಸಮರ್ಪಣೆ ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ಇದು ಸತ್ಯ ಸಂಕಲ್ಪವನ್ನು ಅಥವಾ ನಮ್ಮ ಅನಾದಿ ಕರ್ಮದಿಂದ ಸರ್ವಾಯಿ ಕರ್ಮಗಳು ಮಾಡಿಸ್ತಾ ಇರ್ತಾರೆ. ಸತ್ಯ ಸಂಕಲ್ಪ ಇದ್ದಾನೆ, ಅವನು ಎಲ್ಲ ಕಾಲದೇಶ ಸಮನಾಗಿದ್ದಾನೆ. ಅವನು ಏನು ಕೊಡ್ತಾನೋ ಸಂತೋಷದಿಂದ ಸ್ವೀಕಾರ ಮಾಡಬಹುದು. ಸಂತೋಷ ನೆನೆಯುತ್ತಾ ಮುಂಜಿಪುದು ಸ್ವೀಕಾರ ಮಾಡಬೇಕು. ಬರೀ ಊಟದಷ್ಟೇ ಅಲ್ಲ, ಎಲ್ಲ ಕರ್ಮಗಳನ್ನು ಎಲ್ಲ ನಮಗೆ ಏನೇನೋ ನಮಗೆ ಸಿಗ್ತದೆ, ನಮಗೇನು ಐಹಿಕವಾದಂಥ ಇರ್ಬೋದು ಅಥವಾ ನಮಗೆ ಅಧ್ಯಾತ್ಮದಲ್ಲಿರ್ಬೋದು, ಅವನು ಏನು ಕೊಟ್ಟಿರ್ತಾನೆ ಅದು ಸಂತೋಷದಿಂದ ನಾವು ಸ್ವೀಕಾರ ಮಾಡಬೇಕು. ಈ ಸಾಧನೆಯಲ್ಲಿ ಕೂಡ ನೋಡಿ ಸ್ವಲ್ಪ ಹೆಚ್ಚು ಕಡಿಮೆ ಇರ್ತದೆ. ಕೆಲವು ಹೆಚ್ಚು ಮಾಡ್ತಾರೆ, ಕಡಿಮೆ ಮಾಡ್ತಾರೆ. ಅಯ್ಯೋ ಅವ್ರು ಅಷ್ಟು ಮಾಡ್ತಾ ಇದ್ದಾರೆ, ನನಗೆ ಆಗ್ತಾಯಿಲ್ಲ ಅಂತಕೊಂಡು ಬೇಜಾರು ಮಾಡ್ಕೊಳ್ಳೋದು ತಪ್ಪಿಲ್ಲ. ಆದರೆ ಒಂದು ತಿಳ್ಕೋಬೇಕು, ನಮ್ಮ ಸರ್ ಭಗವಂತ ಮಾಡಿಸ್ತಾನೆ ಅಂತ. ಸೊ ಅದಕ್ಕೆ ಭಗವಂತ ಅವ್ರು ಹೇಗೆ ಬೇರೆಯವ್ರಿಗೆ ಎಷ್ಟು ಹೆಚ್ಚು ಸಾಧನೆ ಮಾಡಿಸ್ತಾ ಇದೆಯೋ ಹಾಗೆ ನನ್ನ ಕಡೆ ಸೇವೆ ಮಾಡಿಸುವಂತ ಅನ್ನೋದನ್ನು ಬೇಡಿದ್ರೆ ತಪ್ಪಿಲ್ಲ. ಅದೇ ಅಸೂಯೆ ಪಡಬಾರ್ದು. ಆಮೇಲೆ ಅಥವಾ ಅವ್ರ ನಿಂದನೆ ಮಾಡಬಾರ್ದು. ಅವರೇ ಮಾಡಿಸೋದು ತೋರ್ಕಿಗೆ ಮಾಡ್ತಾರೆ, ಅವ್ರಿಗೇನು ಮಾಡ್ತಾರೆ ತಿಳ್ಕೊಂಡು ಈಗ ಆಡ್ಕೊಳ್ಳೋ ಸ್ವಭಾವ ನಮ್ದು ಇರ್ತದೆ. ಹಾಗೆ ಮಾಡಬಾರ್ದು. ಸೊ ಭಗವಂತ ಏನೇ ಕೊಟ್ಟಿದ್ದಾನೆ ಅದನ್ನೇ ಎಲ್ಲ ನಾವು ಪುರುಷಾರ್ಥ ಅಂತಂದ್ಬಿಟ್ಟು ಸ್ವೀಕಾರ ಮಾಡಬೇಕು ಅಂತ ಹೇಳ್ತಾರೆ. ನಿತ್ಯ ಸುಖ ಸಂಪೂರ್ಣ ಪರಮ ಸುರುತ್ತಮ, ಅವನು ನಿತ್ಯವಾಗಿ ಅನಾದಿ ಕಾಲದಿಂದ ನಿತ್ಯವಾಗಿದ್ದಾನೆ, ಸುಖಪೂರ್ಣನಾಗಿ ಇದ್ದಾನೆ. ಸುಖ ಸಂಪೂರ್ಣ ಅಂದರೆ ಇನ್ನು ಇದಕ್ಕಿಂತ ಹೆಚ್ಚು ಆನಂದ ಹೆಚ್ಚಿಗೆ ಆಗೋದು ಸಾಧ್ಯನೇ ಇಲ್ಲ. ಅಷ್ಟು ಪೂರ್ಣವಾಗಿ ಆನಂದಮಯನಾಗಿದ್ದಂತೆ ಭಗವಂತ. ಪರಮ ಸುರುತ್ತಮ ಅಂದರೆ ಅಪ್ರಾಕೃತವಾದಂಥ ದೇಹ, ಅಪ್ರಾಕೃತವಾಗಿದ್ದಾನೆ. ಆಮೇಲೆ ಸ್ನೇಹದಿಂದ ಇದ್ದಾನೆ. ಆಮೇಲೆ ಜಗನ್ನಾಥ ವಿಠಲ ಬತ್ತಿಸಿ ಒಣಗಿಸ್ತಾನೆ. ಭವ ಅಂಬುದಿಯೋ ಅಂದರೆ ಬರೀ ಸಂಸಾರ ಸಾಗದ ಸಮುದ್ರದ ನೀರೇನು ಒಣಗಿಸ್ಬಿಡ್ತಾನೆ. ಅಂದ್ರೇನು ಈ ನಾವು ಸಂಸಾರ ಸಾಗದಲ್ಲಿ ಬಿದ್ದಿದ್ದೀವಿ, ನಮ್ಮ ಕರ್ಮಗಳನ್ನು ಒಣಗಿಸಿಬಿಡ್ತಾನೆ. ಆಮೇಲೆ ಸ್ವರೂಪ ಆನಂದವನ್ನು ಚಿತ್ ಸುಖ ವ್ಯಕ್ತ ಆವಿರ್ಭಾವ ಮಾಡ್ತಾನೆ. ನಮ್ಮ ಸ್ವರೂಪ ದೇಹದಲ್ಲಿ ಏನು ನಮಗೆ ಆನಂದ ಇದೆಯೋ, ಜ್ಞಾನ ಆನಂದ ಇದೆಯೋ ಅದನ್ನು ವ್ಯಕ್ತ ಮಾಡ್ತಾನೆ. ವ್ಯಕ್ತಿ ಅಂತಲೇ ವ್ಯಕ್ತ ಮಾಡ್ತಾನೆ, ವ್ಯಕ್ತ ಮಾಡಿ ನಮಗೆ ಕೊಡ್ತಾನೆ ಅಂತ. ಸೊ ಇಲ್ಲಿ ಇವಾಗ
ನೋಡ್ತಾ ನೋಡ್ತಾ ಗುರುಗಳ ಅನುಗ್ರಹದಿಂದ 13 ಸಂಧಿ ಪ್ಲಸ್ ಗಣಪತಿ ಸಂಧಿ 14 ಸಂಧಿಯ ಚಿಂತನೆಯನ್ನು ನೋಡಿದ್ದೀವಿ. ಎಲ್ಲರೂ ಒಂದು ಗಟ್ಟಿಯಾಗಿ ತಿಳ್ಕೋಬೇಕು. ಇದರಲ್ಲಿ ನಾನು ಯಾವ ವಿಷಯವನ್ನು ಬಿಟ್ಟಿಲ್ಲ, ಎಲ್ಲ ವಿಷಯನೂ ಕವರ್ ಮಾಡ್ತಾ ಇದ್ದೇನೆ. ಪ್ರತಿಯೊಂದು ನುಡಿಯ ಅರ್ಥವನ್ನು ಸರಿಯಾಗಿ ಹೇಳ್ತಾ ಇದ್ದೇನೆ. ಇದನ್ನು ದಿನನಿತ್ಯ ನೀವು ಒಂದು ಎಪಿಸೋಡ್ 15 ನಿಮಿಷ 20 ನಿಮಿಷ ಇರ್ತದೆ, ಅದಕ್ಕೆ ಜಾಸ್ತಿ ಇರೋದಿಲ್ಲ. ದಿನನಿತ್ಯನ ಕೇಳಬೇಕು, ಮನನ ಮಾಡ್ತಾ ಇರಬೇಕು. ಆವಾಗ ಅದನ್ನು ನಮಗೆ ಅನುಸಂಧಾನಕ್ಕೆ ಬರಲಿಕ್ಕೆ ಸಾಧ್ಯವಾಗ್ತದೆ. ಸೊ ಅದಕ್ಕೆ ಎಲ್ಲರೂ ಇದನ್ನು ದಿನನಿತ್ಯವಾಗಿ ನಾವು ಮನನ ಮಾಡಿ ಸ್ಮರಣೆ ಮಾಡಿರಿ. ಗುರುಗಳ ಅನುಗ್ರಹ ಮಾಡಲಿ, ನಮಗೆ ಅಧ್ಯಯನ ಮಾಡಲಿಕ್ಕೆ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ನಾಮಕರ್ತ ಹರಿಕರ್ತ ಶ್ರೀಹರಿ ಪ್ರೇರಣೆ ಶ್ರೀಹರಿ ಪ್ರೀತ್ಯರ್ಥ ಪತಿ ಅಂತರ್ಗತ ಮಧ್ವಾಂತರ ಶ್ರೀಕೃಷ್ಣ ಅರ್ಪಣಮಸ್ತು.